ಸಂಸದೀಯ ಕಲಾಪಗಳ ಲೆಕ್ಕಾಚಾರದಲ್ಲಿ ಹೇಳುವುದಾದರೆ ಈ ಲೋಕಸಭೆ ಮುಗಿದಿದೆ. ಸಂಸದೀಯ ಕಲಾಪಗಳಿಗೆ ಲೋಕಸಭೆ ಜೀವಂತವಾಗೇ ಇರುತ್ತೆ ಅವಧಿ ಮುಗಿಯುವವರೆಗೆ. ಹಾಗಾಗಿ ಇವತ್ತಿನ ಕೊನೆಯ ದಿನದ ಈ ಲೋಕಸಭೆಯ 17ನೆಯ ಲೋಕಸಭೆಯ ಕಲಾಪ ಇವತ್ತಿಗೆ ಪೂರೈಸಿತು. ಕೊನೆ ದಿನವಾದ ಇವತ್ತು ರಾಮ ಮಂದಿರದ ಮೇಲೆ ವಂದನಾ ನಿರ್ಣಯ ಅಂತ ಪೂರ್ವ ನಿಶ್ಚಯವಾಗಿತ್ತು. ಹಾಗೆ ಭಾರತೀಯ ಜನತಾ ಪಕ್ಷದ ಎಲ್ಲ ಸಂಸದರಿಗೆ 3 ಸಾಲಿನಲ್ಲಿ ವಿಪ್ಪನ್ನು ಕೊಡಲಾಗಿತ್ತು, ಕಡ್ಡಾಯವಾಗಿ ಹಾಜರಿರಬೇಕು ಅಂತ. ಅಫ್ಕೋರ್ಸ್ ಕಾಂಗ್ರೆಸ್ನವರು ಕೊಟ್ಟಿದ್ದರು ವಿಪ್ಪನ್ನು. ಹಾಗಾಗಿ ಬಹುಜನರು ದೇಶದಲ್ಲಿ ಭಾವಿಸಿದರು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಮುಗಿದ ನಂತರ ಆ ಕುರಿತು ಹೆಚ್ಚು ಮೋದಿ ಎಲ್ಲೂ ಮಾತಾಡಿಲ್ಲ. ಹಾಗಾಗಿ ಇವತ್ತು ಬಾಣ ಬಿರುಸಿನ ಕಾರ್ಯಕ್ರಮ ಇದೆ, ಗುಡುಗು ಮಿಂಚು ಇದ್ದೇ ಇರುತ್ತೆ, ಅಲ್ಲಿ ಸಮ್ಮರಲ್ಲಿ ಮಾನ್ಸೂನ್ ಆಗಬಹುದು ಅಂತ ಲೆಕ್ಕ ಹಾಕಿದ್ರು. ಆದರೆ ಮೋದಿಯವರು ಆ ಎಲ್ಲ ನಿರೀಕ್ಷೆಗಳನ್ನು ಸುಳ್ಳು ಮಾಡಿದ್ರು. 40 ನಿಮಿಷಗಳ ಕಾಲ ದೀರ್ಘವಾಗಿ ಮಾತನಾಡಿದ್ರು. ಆದರೆ ಅದೆಲ್ಲದರಲ್ಲೂ ಸದನ, ಈ 17ನೆಯ ಸದನ ನಡೆದು ಬಂದ ರೀತಿ, ತಮ್ಮ ಸರ್ಕಾರ ಪಾಲಿಸಿದ ನೀತಿಗಳು, ಅದರ ಫಲಾಫಲಗಳು, ಸದನದಲ್ಲಿ ಸದಸ್ಯರು ನಡೆದುಕೊಂಡ ರೀತಿ ಮತ್ತು ಅವರಿಗೆ ಸಲ್ಲಬೇಕಾದ ಗೌರವ, ಸಭಾಧ್ಯಕ್ಷರಿಗೆ ಥ್ಯಾಂಕ್ ಯು, ಹೀಗೆ ಎಲ್ಲವನ್ನು ಹೇಳಿದರೆ ಹೊರತು ಯಾರ ಕಾಲೂ ಎಳೆಯಲಿಲ್ಲ, ಯಾರ ಕೈಯೂ ಎಳೆಯಲಿಲ್ಲ. ಒಂದು ರೀತಿ ಆವೇಶವೇನೂ ಇಲ್ಲದೆ ನಿರಮ್ಮಳವಾಗಿ ಮಾತನಾಡ್ತಾ ಹೋಗಿದ್ರು 5 ವರ್ಷಗಳ ತಮ್ಮ ಅವಧಿಯ ಬಗ್ಗೆ. ತೃತೀಯ ಲಿಂಗಿಗಳಿಗೆ ಪದ್ಮ ಗೌರವವನ್ನು ನೀಡಿದ್ದೇವೆ ಅಂದಾಗ ಬಹು ಸಹಜವಾಗಿ ಕರ್ನಾಟಕದಲ್ಲಿ ನಮಗದು ಅರಿವಿಗೆ ಬಂತು, ಅದು ಮಂಜಮ್ಮ ಜೋಗತಿಯನ್ನು ಸ್ಮರಿಸ್ತಾ ಇದ್ದಾರೆ ಅಂತ. ರಾಮ ಮಂದಿರದ ಬಗ್ಗೆ ಮಾತನಾಡಿದ್ರು. ರಾಮ ಮಂದಿರ ಮುಂದಿನ ತಲೆಮಾರಿಗೆ ಹೆಮ್ಮೆ ಮೂಡಿಸತ್ತೆ. ಎಕ್ಸಾಕ್ಟ್ಲಿ, ನಾನು ಈ ಅರುಣ್ ಯೋಗಿರಾಜ್ ಆ ಶಿಲ್ಪಿಯಾಗಿ ಆ ರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಿದಾಗ ನಂದೆ, ಇವತ್ತು ಇದರ ಅಗಾಧತೆ ಮತ್ತು ಅದರ ಪ್ರಾಮುಖ್ಯತೆ ಅರಿವಾಗಲ್ಲ ಯಾರಿಗೂ. ಯಾಕಂದರೆ ನಮ್ಮ ಸುತ್ತಲೇ ಶಿಲ್ಪಿ ಇದ್ದಾರೆ, ನಮ್ಮ ಸುತ್ತಲೇ ಎಲ್ಲವೂ ನಡೆಯುತ್ತಿದೆ. ಆದರೆ 100 ವರ್ಷನೋ 200 ವರ್ಷನೋ ಆದಾಗ ಅದರ ಫೋಟೋನೋ ಪುಟಗಳಲ್ಲೋ ನೋಡಿದಾಗ ಹಾಗೊಂದು ಹೀಗೊಂದು ಅಂತಾಗತ್ತೆ, ಅದರ ಪ್ರಭಾವ ಆವಾಗ ಕಾಣುತ್ತೆ, ಈಗ ಕಾಣಲ್ಲ ಅದು ಅಂತ. ಏನೋ ಇದರಲ್ಲಿ ಸಂವೇದನೆಯ ಸಂಕಲ್ಪ ಇದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ತತ್ವವೂ ಇದೆ. ಮುಂದಿನ ತಲೆಮಾರಿಗೆ ಸಾಂವಿಧಾನಿಕ ಬಲವನ್ನು ಕೊಡುತ್ತೆ, ದೇಶದ ಮೌಲ್ಯದ ಬಗ್ಗೆ ಹೆಮ್ಮೆ ಮೂಡಿಸುತ್ತೆ ಇದು ಅಂತ ಹೇಳಿದರು. ಕೊನೆಯಲ್ಲಿ ರಾಜಕೀಯದ ಬಗ್ಗೆ ಮಾತನಾಡಿ, ಮುಂದಿನ 25 ವರ್ಷ ಈ ದೇಶಕ್ಕೆ ಅತ್ಯಂತ ಮಹತ್ವವಾದಂತಹ ಸಮಯ, ಚುನಾವಣೆ ದೂರ ಇಲ್ಲ. ನಾನು ಚುನಾವಣೆ ಬಂದರೆ ಭಾಳ ಆನಂದದಲ್ಲಿರ್ತೀನಿ, ಬಿಕಾಸ್ ನಾನು ಅದನ್ನು ಎಂಜಾಯ್ ಮಾಡ್ತೀನಿ. ಸೋಲೋದು ಗೆಲ್ಲೋದು ಎಲ್ಲ ಬೇರೆ. ಯಾಕೆ ಅಂದರೆ ರಾಜಕೀಯ ಚಟುವಟಿಕೆಯಾಗಿ ಇದು ನಡೆಯುತ್ತೆ, ಇದರಿಂದ ದೂರ ಹೋಗಬಾರದು, ಹೆದರಲೂ ಬಾರದು, ಆತಂಕವೂ ಗೊಳ್ಳಬಾರದು. ಅದು ಪ್ರಜಾಪ್ರಭುತ್ವದ ಅವಶ್ಯ ಅಷ್ಟೇ. ಕೆಲವರಿಗೆ ಮುಂದೆ ಚುನಾವಣೆಯೇ ನಡೆಯುವುದಿಲ್ಲ ಅನ್ನೋ ಭಯ ಎಲ್ಲ ಇದೆ. ಅದು ಆಬ್ವಿಯಸ್ಲಿ ಖರ್ಗೆ ಅವರಿಗೆ ರೆಫರ್ ಮಾಡಿ ಹೇಳ್ತಾ ಇದ್ದಿದ್ದು. ಅವರು ಹೇಳ್ತಿದ್ದು ಅದು ಸಾಧ್ಯ ಇಲ್ಲ, ಭಾರತದಲ್ಲಿ ಭಾಳ ಆಳವಾಗಿದೆ ಇವೆಲ್ಲ ಅಂತ ಹೇಳಿ ಜನರ ಆಶೋತ್ತರ ಕನಸನ್ನೆಲ್ಲ ಈಡೇರಿಸುತ್ತೆ ದೇಶದ ಚುನಾವಣೆ ಮುಂದೆ. ಮತ್ತೆ ನಮಗೆ ಜನ ಮನ್ನಣೆಯನ್ನು ಹಾಕ್ತಾರೆ, ಮರ್ಯಾದೆಯನ್ನು ಕೊಡ್ತಾರೆ, ಮತ್ತು ಆಶೀರ್ವಾದವನ್ನು ಮಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. लोकतंत्र का सहज आवश्यक पहलू है, हम सब उसको गर्व से स्वीकार करते हैं और मुझे विश्वास है कि हमारे चुनाव भी देश की शान बढ़ाने वाले, लोकतंत्र की हमारी जो परंपरा है पूरे विश्व को अचंभित करने वाले अवश्य रहेंगे, ये मेरा पक्का विश्वास है. राम मंदिर को लेकर के इस सदन ने जो प्रस्ताव पारित किया है, वे देश की भावी पीढ़ी को इस देश के मूल्यों पर गर्व करने की संवैधानिक शक्ति देगा. ये सही है. भविष्य के रिकॉर्ड को देखेंगे तो आज जो व्याख्यान वो हुए हैं, ಸದನದ ಕೊನೆಯ ದಿನದ ಮಾತು ಸಭಾನಾಯಕರದ್ದು ಸಹಜವಾಗಿ ಹೀಗೆ ಯಾವುದೇ ರಾಗದ್ವೇಷಗಳಿಗೆ ಒಳಗಾಗದೇ ಇರಬೇಕು ಅಂತ ನಿಯಮ ಏನಿಲ್ಲ, ನಿಯಮ ಇರಲ್ಲ. ಭಾಷಣ ಹೀಗೆ ಇರಬೇಕು ಅನ್ನೋ ನಿಯಮ ಏನಿಲ್ಲ. ಇವತ್ತು ಸದನವೇ ನಡೆಯದೆ ಗಲಾಟೆಯಾಗಿ ಎಂಡಾಗಿದ್ದಿದ್ರು ಏನು ಆಶ್ಚರ್ಯ ಇಲ್ಲ. ಆದರೆ ಮಾತನಾಡುವ ನಾಯಕ ಯಾರು, ಅವರು ತಮ್ಮ ಆಯ್ಕೆಯನ್ನು ಅವ್ರು ಮಾಡ್ಕೋಬೇಕು. ಯಾವ ರೀತಿಯಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ನನ್ನ ಕೊನೆಯ ದಿನ ಅಂತ. ಇದು ಒಂದು ರೀತಿ ಕೊನೆಯ ದಿನ
ಯಾರ ಕಾಲು ಎಳೆಯೋದಲ್ಲ. ಈ ಸದನ ಭಾರತೀಯ ಜನತಾ ಪಕ್ಷದ ಸದನ ಅಲ್ಲ, ಕಾಂಗ್ರೆಸ್ಸಿನ ಸದನವೂ ಅಲ್ಲ, TMCನೂ ಅಲ್ಲ, DMKನೂ ಅಲ್ಲ, ಯಾರೂ ಅಲ್ಲ. ಇದು ಭಾರತದ ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸುವ ಸದನ. ಹಾಗಾಗಿ ರಾಜಕಾರಣವನ್ನು ಕೊನೆಯ ದಿನ ಪಕ್ಕಕ್ಕಿಟ್ಟು ಚೆನ್ನಾಗಿ ನಡ್ಕೊಳ್ಳೋದು ಒಳ್ಳೆ ಲಕ್ಷಣ. ಓಕೆ, ಇವತ್ತು ಪ್ರಧಾನಮಂತ್ರಿ ಏನು ಹೇಳಲಿಲ್ಲ ಮಾಡಲಿಲ್ಲ ಅಂತಂದರೆ, ಒಂದು ಪ್ರತಿ ಬಾರಿ ಎದ್ದು ನಿಂತಾಗಲೂ ಅವರು ಅಪೋಸಿಷನ್ ಹಿಡ್ಕೊಂಡು ರುಬ್ತಾನೇ ಇರಬೇಕು ಅಂದರೆ, ಪ್ರತಿ ಬಾರಿ ಕ್ರಿಕೆಟ್ ಮೈದಾನಕ್ಕೆ ಬಂದಾಗಲೂ ಆ ಪ್ಲೇಯರ್ 100 ಹೊಡಿತಾನೇ ಇರಬೇಕು ಅಂದಂಗೆ ನಿರೀಕ್ಷೆ ಮಾಡೋದು ತಪ್ಪ, ಹಂಗಾಗಲ್ಲ, ಹಂಗೆ ಮಾಡಬಾರ್ದು. ಹಾಗಾಗಿ ಅವರು ಬಹು ಸಹಜವಾಗಿ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದು ಇದು. ಯಾಕಂದರೆ ಅವರು ಮೊನ್ನೆನೇ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಮಾತನಾಡುವಾಗಲೇ ಏನೇನು ಹೇಳಬೇಕಾಗಿತ್ತೋ ರಾಜಕೀಯವಾಗಿ ಎಲ್ಲವನ್ನ ಹೇಳಿ ಮುಗಿಸಾಗಿದೆ ಅವರು ಹೆಚ್ಚು ಕಡಿಮೆ. ಇನ್ನೊಂದು ಅವಕಾಶ ಕೊನೆಯ ದಿನ ಮಾಡಿದ್ದಾರೆ. ಓಕೆ, ಇನ್ನು ಸಂಸತ್ನ ಉಭಯ ಸದನಗಳಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಮಾಡಿದ ಬಗ್ಗೆ ವಂದನಾ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಅಮಿತ್ ಶಾ ಅವರು, ದೇವೇಗೌಡರು ಎಲ್ಲರೂ ಕೂಡ ಬಹುತೇಕರು ಸಂತಸ ವ್ಯಕ್ತಪಡಿಸಿದರು. ಎಂದಿನಂತೆ OIC ಮಾತ್ರ ಲೋಕಸಭೆಯಲ್ಲೂ ತಗಾದೆ ತೆಗೆದಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ. राज्य आदर्श राज्य कैसा होना चाहिए, इसका प्रतीक न केवल भारत, समग्र दुनिया के देशों के लिए बना हुआ है। मान्यवर सम्माननीय मोदी जी के हाथ से 22 जनवरी को अभिजीत मुहूर्त में हुई है ये लड़ाई 1528 से लड़ी जा रही, 330 साल के बाद कानूनी लड़ाई का आज अंत आया है और रामलल्ला अपने गर्भगृह के अंदर विराजमान हुए। Lord Rama is a symbol of righteousness. He is a symbol of love and graciousness. New Rama temple in Ayodhya becomes a symbol of great humanity for our nation and the world. I congratulate the Honorable Prime Minister. क्या मोदी सरकार सिर्फ एक फिक्र और नजरिया हिंदुत्व की सरकार है? क्या इस देश का, इस गवर्नमेंट ऑफ इंडिया का कोई मजहब है? मेरी फिक्र में मेरा ईमान मुझे कहता है कि जिस जगह पर मस्जिद थी OIC ತಗಾದೆ ಎತ್ತದೆ, ಇನ್ಯಾರು ಎತ್ತಬೇಕು? ಸಹಜ. ಹೇಗೆ ಕೆಲ ಪಕ್ಷಗಳು ಈ ವಿಚಾರದಲ್ಲಿ ನಾವು ಮುಸ್ಲಿಮರನ್ನು ಎಲ್ಲಿ ಅಸಂತುಷ್ಟಿಗೊಳಿಸ್ಬಿಡ್ತೀವಿ ಅನ್ನೋ ಭಯದಲ್ಲಿ ಬದುಕಿ ಮುಂದೆ ಸಾಗಿದರು, ಹೇಗೆ ಕೆಲವು ಪಕ್ಷಗಳು ನಾನು ಹೇಳ್ತಿರೋದು, ಹಾಗೆ ಅಸಾದುದ್ದೀನ್ ಒವೈಸಿ ಇದನ್ನು ವಿರೋಧ ಮಾಡದಿದ್ದರೆ ತನ್ನ ಸಮುದಾಯದ ಒಳಗೆ ಆತನಿಗೇನಾದೀತು, ಏನು ಉತ್ತರ ಕೊಡ್ತಾರೆ, ಕರೆಕ್ಟ್. ಹಾಗಾಗಿ ಆತನ ಆಕ್ಷೇಪ ಏನೇ ಇದ್ದರೂ ಅದು ಸಮುದಾಯವನ್ನು, ಬೇರೆ ಪಕ್ಷಗಳು ಮುಸ್ಲಿಂ ಸಮುದಾಯವನ್ನು ಮೆಚ್ಚಿಸಲು, ಇವರು ಸಮುದಾಯದ ಒಳಗೆ ಇರುವ ತನ್ನ ಮತದಾರರನ್ನು ಮೆಚ್ಚಿಸಲು, ಇಬ್ಬರದ್ದೂ ಮತದಾರರ ಲೆಕ್ಕಾಚಾರವೇ. ನಿಮ್ಮಿಬ್ಬರಿಗೆ ಮತದಾರರ ಲೆಕ್ಕಾಚಾರ ಇರಬೇಕು ಪಕ್ಷಗಳಿಗೂ OICಗೂ ಅಂದರೆ, ಇನ್ನೊಬ್ಬರಿಗೆ ಇರಬಾರದು ಅಂತ ನೀವು ನಿರೀಕ್ಷೆಯಾದರೂ ಯಾಕೆ ಮಾಡಬೇಕು? ಅಲ್ಲಿ ಜಾತ್ಯತೀತತೆ ಅಲ್ಲಿ ಯಾಕೆ ಬರಬೇಕದು? ಹಾಗಾಗಿ OIC ಮಾತನ್ನು ಯಾರು ಇಲ್ಲಿ ಗಂಭೀರವಾಗಿ ತಗೋಬೇಕಾಗಿಲ್ಲ. ಅಯೋಧ್ಯೆ ಬಾಲರಾಮನ ದರ್ಶನಕ್ಕಾಗಿ ಯಾರೇನು ಬೇಕಾದ್ರೂ ಮಾತಾಡ್ಕೊಳ್ಳಿ, ನಡೀತಿರೋದು ಅಲ್ಲ ಅದು. ಜನ ಹೇಗೆ ಹೋಗ್ತಾ ಇದ್ದಾರೆ ದೇಶದ ಮೂಲೆಗಳಿಂದ ಅಂದರೆ, ಮಾಘ ಮಾಸದ ಮೊದಲ ದಿನವಾದ ಇಂದು ಕನಿಷ್ಠ 1.5 ಲಕ್ಷ ಜನ ದರ್ಶನ ಪಡಿತಾ ಇದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಒಂದು ರೀತಿ ನನಗೆ ಶಬರಿಮಲೆಗೆ ವ್ರತಪಟ್ಟು ತೆಗೆದುಕೊಂಡು ಜನ ಹೋಗ್ತಿರೋಂಗೆ ಕಾಣಿಸ್ತಿದೆ ಅದು ನೋಡಿದ್ರೆ. ಅದು 18 ದಿನದಲ್ಲಿ 40 ಲಕ್ಷ ಜನ ದರ್ಶನ ಮಾಡಿದ್ದಾರೆ ಅಂತ ಈಗ ಲೆಕ್ಕಾಚಾರ ಕೊಡ್ತಾ ಇದ್ದಾರೆ. ಹಾಗಾಗಿ ರಾಮ ಜನ್ಮಭೂಮಿ ಟ್ರಸ್ಟು ಜನರಿಗೆ ನಿರಾಶೆ ಮಾಡಬಾರ್ದು ಅಂತ ಹೇಳಿ VVIPಗಳಿಗೆ ಅಂತ ಮಾಡಿದ್ದಂತಹ ಗೇಟನ್ನು ತೆಗೆದುಬಿಟ್ಟಿದ್ದಾರಂತೆ, ಅಲ್ಲಿಂದನೂ ಆಗೋಗ್ಲಿ ದರ್ಶನ ಅಂತ. ಈ ಮಧ್ಯೆ ಶಿಲ್ಪಿ ಅರುಣ್ ಯೋಗಿರಾಜ್ ದೈವಿಕ ಸ್ವರೂಪಿ ಬಾಲರಾಮನ ಕಣ್ಣನ್ನು ಕೆತ್ತನೆ ಮಾಡುವುದಕ್ಕೆ ನಾನು ಬೆಳ್ಳಿ ಸುತ್ತಿಗೆ ಮತ್ತು ಚಿನ್ನದ ಉಳಿಯನ್ನು ಬಳಸಿದ್ದನ್ನು ತೋರಿಸಿದ್ದಾರೆ ಟ್ವೀಟ್ ಮಾಡಿ. ಅಂದರೆ ಆ ಎರಡೂ ಇದನ್ನು ತೋರಿಸಿದ್ದಾರೆ. ಅವತ್ತು ಇಂಟರ್ವ್ಯೂನಲ್ಲಿ ಹೇಳಿದ್ದು ನಾನು ಇದನ್ನು ಬಳಸಿದ್ದೆ ಅಂತ. ಈಗ ಅದನ್ನು ತೋರಿಸಿದ್ದಾರೆ, ಯಾವುದನ್ನು ಯೂಸ್ ಮಾಡ್ಕೊಂಡು ನಾನು ಮಾಡಿದೆ ಅಂತ. ಆಲ್ ರೈಟ್. ಈ ಮಧ್ಯೆ ಪ್ರಭಾ ಎಂಬ ಹೆಸರಿನ ಶಿಕ್ಷಕಿಯೊಬ್ಬರು ರಾಮನ ಅವಹೇಳನ ಮಾಡಿದ್ದಾರೆ, ಮಕ್ಕಳ ಧರ್ಮವಿರೋಧಿ ಭಾವನೆ ಮೂಡಿಸ್ತಿದ್ದಾರೆ ಅಂತ ಆರೋಪಿಸಿ ಹಿಂದೂ ಸಂಘಟನೆಗಳು ಮಂಗಳೂರಿನ ಜೆರೋಸಾ ಶಿಕ್ಷಣ ಸಂಸ್ಥೆ ಮುಂದೆ ದಿಢೀರ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ.
ಒಂದು ಕಡೆ ಸರ್ ಒಂದೇ ಒಂದು ಪ್ರಶ್ನೆ. ಇವಾಗ ಬಿಜೆಪಿ ನಾಯಕರು ಸದನದಲ್ಲಿ ರಾಮ ಮಂದಿರ ನಿರ್ಮಾಣದ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅವತ್ತಿಂದನೂ ಕೂಡ, ಯಾಕೆ ಮಾಡಿದ್ವಿ ಅಂತ, ಇನ್ಕ್ಲೂಡಿಂಗ್ ಅಮಿತ್ ಶಾ. ಉತ್ತರ ಇಲ್ಲೇ ಸಿಗ್ತಾ ಇದೆ, ದೇವಸ್ಥಾನಕ್ಕೆ ಎಷ್ಟು ಅಪಾರ ಜನ ಬರ್ತಾ ಇದ್ದಾರೆ, ದೇಶವಾಸಿಗಳು ಒಪ್ಪದ ಮೇಲೆ ಸಮರ್ಥನೆ ಯಾಕೆ ಬೇಕು? ಬೇರೆ ವಿಚಾರ, ಅದೆರಡು ಬೇರೆ ಬೇರೆ, ಎರಡು ಒಂದೇ ಅಲ್ಲ. ಒಬ್ರು ತಮಗೆ ತೋಚಿದ ರೀತಿಯಲ್ಲಿ ರಾಮ ಮಂದಿರವನ್ನು ವಹಿ ಬನೇಗ ಅಲ್ಲೇ ಕಟ್ತೀವಿ ಅಂತ ಒಂದು ತೀರ್ಮಾನಕ್ಕೆ ಬಂದರು. ಹೌದು, ಅದನ್ನು ಅವರು ತಾವೇ ಮಾಡಿಬಿಟ್ಟಿದ್ರೆ ಯಾರ ಮಾತು ಕೇಳದೆ ಪ್ರಶ್ನೆ ಬೇರೆ. ಕಾನೂನಾತ್ಮಕವಾಗಿ ನ್ಯಾಯಬದ್ಧವಾಗಿ ಅದಕ್ಕೆ ಸಂಬಂಧಿಸಿದ ಎಲ್ಲವನ್ನು ಪಾಲನೆ ಮಾಡಿ ಕಟ್ಕೊಂಡಿದ್ದಾರೆ. ಹೌದು. ಇದಾದ ಮೇಲೂ ವಹಿಸಿ ಅದಕ್ಕೆ ತಗಾದೆ ಎತ್ತೋದು, ಮುಂದಿನ ಒಂದು ಬರೆಸೋದು, ಅದರಲ್ಲೂ ಹಾಗೆ ತಗಾದೆ ಎತ್ತೋದು ಎಲ್ಲ ಮಾಡಿದ್ರೆ ದೆನ್ ಈಸ್ ಅನ್ಫಿಟ್ ಟು ಬಿ ಎ ಪಾರ್ಲಿಮೆಂಟೇರಿಯನ್. ಸಂವಿಧಾನದ ಬಗ್ಗೆ ಅವ್ರ ನಂಬಿಕೆ ಇದೆ, ನಂಬಿಕೆ ಇಲ್ಲ ನಿಮಗೆ. ಮತ್ತು ಎರಡನೆಯದು, ಇದಕ್ಕೆ ವಿರೋಧ ಮಾಡುವ ಪಕ್ಷಗಳು ಕೂಡ ಯಾತಕ್ಕೆ ವಿರೋಧ ಮಾಡ್ತಿದ್ದಾರೆ ನನಗೆ ಅರ್ಥವಾಗ್ತಿಲ್ಲ. ಈಗ ನಾನು ಅದಕ್ಕೆ ಮೊನ್ನೆಯಿಂದ ಹೇಳ್ತಾ ಇದ್ದಿದ್ದು, ರಾಮ ಮಂದಿರದ ಇನಾಗ್ರೇಷನ್ಗೆ ಬನ್ನಿ ಇಂದಾಗ ಕಾಂಗ್ರೆಸ್ಸು ಬಹಳ ಒಂದು ದೊಡ್ಡ ತಪ್ಪನ್ನು ಐತಿಹಾಸಿಕವಾಗಿ ಮಾಡಿದ್ದಾರೆ. ಅದು ಇವತ್ತರಿವಾಗಲ್ಲ, ಇವತ್ತರಿವಾಗಲ್ಲ ಅವ್ರಿಗದು, ಬಟ್ ಅದು ಮಾಡಾಗೋಯ್ತು ಅವ್ರ ತಪ್ಪನ್ನು. ಅದು ಹಾಗೆ ನೀವು ಧರಣ ಮಾಡ್ತೀನಿ ಅಂತಂದಾಗ ನೀವೆಲ್ಲ ಬನ್ನಿ ಅಂತ ಕಾಗದ ಬರೆದು ಬಿಟ್ರೆ ಅವ್ರು ಬಂದು ಬಿಡ್ತಾರಾ? ಅದು ಹೆಂಗಾಗುತ್ತೆ? ನೀವು ಅದನ್ನು BJP ಕಾರ್ಯಕ್ರಮ ಅಂತ ವರ್ಣಿಸಿದಾಗ ನಿಮ್ಮ ಧರಣನೂ ಅವರು ಕಾಂಗ್ರೆಸ್ ಕಾರ್ಯಕ್ರಮ ಅಂತಲೇ ವರ್ಣಿಸು. ಅದಕ್ಕೆ ಅವರ ಹಾಗಾಗಿ ಭಕ್ತರದ್ದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರವ್ರ ತೀರ್ಮಾನ ಮಾಡಿದ್ದಾರೆ. ಈ ಮಂಗಳೂರಿಂದ ಕತೆ ಮಾತ್ರ ಅದೇನಾದರೂ ನಡೆದಿದ್ದರೆ ಅದಕ್ಕೆ ಸಾಕ್ಷಿ ಪುರಾವೆಗಳು ಏನಿದೆಯೋ ನನಗೆ ಗೊತ್ತಿಲ್ಲ. ಆ ಟೀಚರ್ದು ಅದೇನಾಗಿದೆಯೋ ಗೊತ್ತಿಲ್ಲ. ಮಕ್ಕಳು ಬಂದು ಪೇರೆಂಟ್ಸ್ ಕೇಳಿ ಇರ್ಬೋದು, ನನಗೆ ಗೊತ್ತಿಲ್ಲ. ಅದನ್ನೇನಾದ್ರು ಸಾಕ್ಷಿ ಪುರಾವೆ ಇಟ್ಕೊಳ್ಳೋದಾದ್ರೆ ಇಟ್ಕೊಳ್ಳಿ, ಕೇಸ್ ಹಾಕಿ, ಅದು ಪ್ರಶ್ನೆ ಬೇರೆ. ಬಟ್ ಒಂದು ವಾರ್ನಿಂಗನ್ನು ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಮತ್ತು ಅದನ್ನು ನಿಯಂತ್ರಿಸುವ ಮುಖ್ಯಸ್ಥರುಗಳು ಇಶ್ಯೂ ಮಾಡಬೇಕು ತಮ್ಮ ಸಂಸ್ಥೆಗಳಿಗೆ. ಈ ರೀತಿಯ ಚಟುವಟಿಕೆಗಳಲ್ಲಿ ನೀವು ಯಾರೂ ತೊಡಗಬೇಡಿ, ನಮ್ಮ ಸಿಬ್ಬಂದಿ ವರ್ಗ. ಇದೇ ರೀತಿ ಮುಂದುವರೆದರೆ ಇದು ಮುಂದಿನ ದಿನಗಳಲ್ಲಿ ಮಗದೊಂದು ಹಂತದ ಕೆಟ್ಟ ಸಂಘರ್ಷಕ್ಕೆ ದಾರಿ ಮಾಡುತ್ತೆ. ಆ ಕಾಲ ಹೊಟ್ಟೋಗಿದೆ ಅನ್ನೋದನ್ನು ಕ್ರೈಸ್ತ ಸಂಸ್ಥೆಗಳು ಅರ್ಥ ಮಾಡ್ಕೋಬೇಕು. ಒಂದು ಕಾಲದಲ್ಲಿ ನನ್ನದೇ ಶಾಲೆ, ನನ್ನದೇ ಕಾಲೇಜು ಅನ್ನೋ ಕಾಲ ಹೊಟ್ಟೋಗಿದೆ. ಬೇರೆ ಬೇರೆ ಕಾಲೇಜುಗಳು, ಶಾಲೆಗಳು ತುಂಬ ಬಂದಿವೆ ಈಗ. ಹೌದು. ಕ್ರೈಸ್ತ ಧರ್ಮದ ಪ್ರಚಾರ ಕಾರ್ಯದಲ್ಲಿ ಅಡಿಪಾಯವಾಗಿ ನಿಂತಿದ್ದಿದ್ದೇ ಎರಡು ಚಟುವಟಿಕೆಗಳು, ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಆದರೆ ಶಿಕ್ಷಣದ ವಿಚಾರದಲ್ಲಿ ಈ ರೀತಿ ಅನಗತ್ಯವಾದ ತಲೆಯನ್ನು ಹಾಕಿದರೆ ಸಿಬ್ಬಂದಿ ಹಾಕೂಡ್ದು ಅನ್ನೋದನ್ನ ಅವ್ರು ಹೇಳಬೇಕು, ಮ್ಯಾನೇಜ್ಮೆಂಟ್ ಅವ್ರು ಹೇಳಬೇಕು. ಬೇಡ, ಇದಕ್ಕೂ ನಮಗೂ ಸಂಬಂಧವಿಲ್ಲ, ಶಾಲೆಯಲ್ಲಿ ಈ ಕಾರ್ಯಗಳಲ್ಲಿ ಹೋಗಬೇಡಿ ಯಾರುವೆ ಅಂತ ನಿಮ್ಮ ಸಿಬ್ಬಂದಿಗೆ ಹೇಳಬೇಕು. ಒಂದು ವೇಳೆ ಮುಂದುವರಿತಾ ಹೋದರೆ ಇದಿನ್ನೊಂದು ಸಂಘರ್ಷಕ್ಕೆ ಅಡಿಪಾಯವನ್ನು ಹಾಕ್ತಾ ಇದ್ದೀರಿ. ನೆಕ್ಸ್ಟ್, ಲೋಕಸಭೆ ಚುನಾವಣೆಗೆ ಮುನ್ನವೇ ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ CAA ಜಾರಿ ಮಾಡ್ತೀವಿ ಅಂತ ಅಮಿತ್ ಶಾ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇದಿನ್ನೇನೂ ಇಲ್ಲ, ಪಾಕ್, ಬಾಂಗ್ಲಾ, ಅಫ್ಘಾನಿಸ್ತಾನದಲ್ಲಿ ಕಿರುಕುಳ ಅನುಭವಿಸಿ ಭಾರತಕ್ಕೆ ಬರೋರಿಗೆ ಪೌರತ್ವ ಕೊಡೋದು ಅಷ್ಟೇ ಉದ್ದೇಶ, ಇನ್ನೇನೂ ಇಲ್ಲ. ಯಾರ ಪೌರತ್ವನೂ ನಾವು ಕಸಿಯಲ್ಲ. ಈ ವಿಚಾರದಲ್ಲಿ ಯಾರೋ ಮುಸ್ಲಿಂ ಸಹೋದರರ ತಪ್ಪುದಾರಿಗೆ ಎಳಿತಾ ಇದ್ದಾರೆ ಅಂತೆಲ್ಲ ಪರೋಕ್ಷವಾಗಿ ವಿಪಕ್ಷಗಳನ್ನು ಅವರು ಟೀಕೆ ಮಾಡಿದ್ದಾರೆ. ಈ ಮಧ್ಯೆ ಗ್ಯಾನ್ವ್ಯಾಪಿಯಲ್ಲಿ ಹಿಂದೂಗಳನ್ನು ಕೂಡಲೇ ಖಾಲಿ ಮಾಡಬೇಕು, ಯಾರಾದರೂ ಮಸೀದಿಯನ್ನ ದೇವಾಲಯ ಮಾಡೋದಕ್ಕೆ ಮುಂದಾದರೂ ಸುಮ್ಮನಿರಲ್ಲ ಅಂತ TMC ನಾಯಕ ಸಿದ್ದಿಕ್ ಗ್ಯಾನ್ವ್ಯಾಪಿಯನ್ನು ಖಾಲಿ ಮಾಡುವಂತ ಹೇಳಕ್ಕೆ TMCಯ ನಾಯಕನೋ ಮಂತ್ರಿನೋ ಯಾವನೋ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ಅದು ಕೋರ್ಟಲ್ಲಿದೆ ವಿಚಾರ ಅಷ್ಟೇ. ಕೋರ್ಟ್ ಹೇಳಿರೋ ಪ್ರಕಾರ ಒಳಕ್ಕೆ ಹೋಗಿ, ಹೌದು, ನಾಳೆ ಕೋರ್ಟ್ ನೀವು ಮಾಡಿಕೊಡುದು ಅಂದ್ರೆ ಆಚೆ ಬರಬೇಕು ಅಷ್ಟೇ. ಸೇಮ್ ರಾಮ ಮಂದಿರ ಬಹಳ ಸರಳ, ಅದು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅದು. ಎರಡನೆಯದು, ಮಸೀದಿಯನ್ನ ಒಡೆದು ದೇವಸ್ಥಾನವನ್ನು ಕಟ್ಟಿರಬಹುದಾದ ಒಂದು ನಿದರ್ಶನ ಕೊಡಪ್ಪ ಮಹಾಪುರುಷ. ನಿಂತ್ಕೊಂಡು ಬುರ್ಡ ಬಿಡ್ತಾ ಇದೆಯಲ್ಲ ಅಲ್ಲೆಲ್ಲ ತೊಟ್ಟ ವೆಸ್ಟ್ ಬೆಂಗಾಲಲ್ಲಿ, ಇವನು ಒಬ್ಬನೇ ವೆಸ್ಟ್ ಬೆಂಗಾಲ್ದು ಮಹಾರಾಜ ಇವನು, ಯೋಗಿ ಆದಿತ್ಯನಾಥ್ ಬಿಡಲ್ಲ, ನಿಮ್ಮ ತಾತನ ಮನೆದ ಬಿಡಲ್ಲ ನನಗೆ, ನೀನು ಇನ್ನೊಂದು ಕಡೆಗೆ ಉತ್ತರ ಪ್ರದೇಶಕ್ಕೆ ಬಾ ನಿನಗೂ ಬಿಡಲ್ಲ ಅಂತಾರೆ. ಈ ಥರದ ಧಿಮಾಕು ಮತ್ತು ಕೊಬ್ಬಿನ ಮಾತುಗಳಿಂದ ಯಾರನ್ನೋ ಮೆಚ್ಚಕ್ಕಾಗೆ ಸಂಘರ್ಷ ಇವತ್ತು ಈ ಹಂತಕ್ಕೆ ಬಂದಿರೋದು. ಇದೆಲ್ಲ ಸರಿ ಇರ್ತಿತ್ತು. ಇನ್ನು ಪೌರತ್ವದಲ್ಲಿ ಅದು ಯಾರಿಗೂ ತೊಂದರೆ ಆಗಲ್ಲ. ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ನಾನು ಅವತ್ತೂ ಅವತ್ತಿಂದನೂ ಹೇಳ್ತಾ ಇದ್ದೀನಿ. ಬಟ್ ಇವರೇ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ಅಗೈನ್ ಯಾರಲ್ಲೋ ಭಯವನ್ನು ಹುಟ್ಟಿಸುವ ಮೂಲಕ ಭಾರತೀಯ ಜನತಾ ಪಕ್ಷ ಹಿಂದೂ ಸಾರ್ವಭೌಮತೆಯನ್ನು ಸಾರಲು ಮುಸ್ಲಿಮರಲ್ಲಿ ಭಯವನ್ನು ಹುಟ್ಟಿಸುವ ಮೂಲಕ ಅಂತ ಹೇಗೆ ಆರೋಪ ಮಾಡ್ತಿರೋ ಹಾಗೆ ಮುಸ್ಲಿಮರ ಒಳಗೆ ಭಯವನ್ನು ಹುಟ್ಟಿಸುವ ಮೂಲಕ ರಾಜಕಾರಣವನ್ನು ಮತ್ತು ಅಧಿಕಾರವನ್ನು ಹಿಡಿಬೇಕು ಅನ್ನೋದೇ ಒಂದು ಪಕ್ಷ ಅಥವಾ ಕೆಲವರ ನೀತಿ. ಅದಕ್ಕೇನು ಮಾಡೋಣ? ಹೌದು, CAA ಇಂದ ಭಾರತೀಯ ಮುಸ್ಲಿಮರಿಗೆ ಗುಲಗಂಜಿಯಷ್ಟು ಸಮಸ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ.
ಒಂದು ವೇಳೆ ಆಗುವುದಾದರೆ ಅದಕ್ಕೆ ಅವಕಾಶ ಕೊಡಕೂಡ್ದು. ಹೌದು, ಖಂಡಿತ. ಅದು ಏನು ಅಂತ ಹೇಳಬೇಕು ಯಾರು, ಈಗ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಯಾರು ಹೇಳಬೇಕು. ಏನದು ಭಾರತೀಯ ಮುಸ್ಲಿಮರಿಗಾಗೋ ಡ್ಯಾಮೇಜ್ ಅದರಲ್ಲಿ ಏನದನ್ನ ಎಸ್ ಅದನ್ನ ಯಾರು ಹೇಳಿಲ್ಲ.